ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಔಷಧ ವ್ಯಾಪಾರಿಗಳು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘದಿಂದ ಕರೆ ಕೊಡಲಾಗಿದೆ. ಮುಷ್ಕರ ಇವತ್ತು ದೇಶಾದ್ಯಂತ ಮೆಡಿಕಲ್ ಬಂದ್ಗೆ ಕರೆ ಕೊಟ್ಟಿದೆ. AIOCD ಅಂದ್ರೆ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್. ಬಹಳ ಬೇಡಿಕೆಗಳಿದಾವೆ ಅವರದು. ಖಾಸಗಿ ಮೆಡಿಕಲ್ ಶಾಪ್ಗಳು ದೇಶಾದ್ಯಂತ ಬಂದ್ ಆಗಿದೆ. ಕರ್ನಾಟಕದಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ. ಆನ್ಲೈನ್ ಔಷಧ ಮಾರಾಟ ಬಂದ್ ಮಾಡಬೇಕು, ಅತಿಯಾದ ರಿಯಾಯಿತಿಯನ್ನು ಕೂಡ ಕ್ಲೋಸ್ ಮಾಡಬೇಕು ಅಂತ ಅವರ ವಿರೋಧ ಇದೆ. ಬೆಂಗಳೂರಿನ 6,000, ರಾಜ್ಯದ ಒಟ್ಟು 26,000 ಮೆಡಿಕಲ್ ಬಂದ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಕೆಲವು ಕಡೆಗಳಲ್ಲಿ ಬಂದ್ ಆಗಿದ್ದಾವೆ, ಕೆಲವು ಕಡೆಗಳಲ್ಲಿ ನಾರ್ಮಲ್ ಆಗಿ ಓಪನ್ ಆಗಿದ್ದಾವೆ ಎಂದಿನಂತೆ ಮೆಡಿಕಲ್ ಶಾಪ್ಗಳು. ಯಾಕೆಂದರೆ ಅವರಲ್ಲೇ ಕೆಲವೊಂದಿಷ್ಟು ಆಂತರಿಕ ಕಚ್ಚಾಟಗಳಿದ್ದಾವೆ, ಹಲವು ಭಿನ್ನಾಭಿಪ್ರಾಯಗಳಿದ್ದಾವೆ. ಕೆಲವೊಬ್ಬರು ಕಪ್ಪು ಪಟ್ಟಿ ಧರಿಸಿ ನಾವು ನೈತಿಕವಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಕೆಲವೊಬ್ಬರು ಬಹಿರಂಗವಾಗಿಯೇ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಅವರ ಪ್ರಮುಖವಾದಂಥ ಬೇಡಿಕೆ GSR 220E ಮತ್ತು GSR 817E ನಿಯಮಗಳನ್ನು ತಕ್ಷಣವೇ ಹಿಂಪಡಿಬೇಕು. ದೇಶದಲ್ಲಿ ಕಾನೂನು ಬಾಹಿರವಾಗಿ ನಡೀತಾ ಇರುವಂಥ ಅಕ್ರಮ ಫಾರ್ಮಸಿಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಆನ್ಲೈನ್ ಕಂಪನಿಗಳು ಕೊಡ್ತಿರುವಂತಹ ಅತಿಯಾದ ಡಿಸ್ಕೌಂಟ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಸಾಂಪ್ರದಾಯಿಕ ಸಣ್ಣ ಔಷಧಿಗಳ ವ್ಯಾಪಾರಿಗಳ ಹಿತರಕ್ಷಣೆಯನ್ನು ಕಾಪಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇದು ಬರೀ ವ್ಯಾಪಾರಿಗಳ ಸಮಸ್ಯೆ ಅಲ್ಲ, ರೋಗಿಗಳ ಆರೋಗ್ಯ ಮತ್ತು ಸುರಕ್ಷತೆಯ ವಿಷಯವಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ AIOCD ಅಧ್ಯಕ್ಷ ಶಿಂಧೆ ಹಾಗೆ ರಾಜೀವ್ ಸಿಂಘಾಲ್ ಅವರು ಈ ಬಗ್ಗೆ ವಿಚಾರಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿಯಂತ್ರಣವಿಲ್ಲದ ಮಾರಾಟ, ಫಾರ್ಮಸಿ ಮತ್ತು ಕಾರ್ಪೊರೇಟ್ ವೇದಿಕೆಗಳ ಮೂಲಕ ಯಾವುದೇ ಕಠಿಣ ನಿಯಂತ್ರಣಗಳಿಲ್ಲದೆ ಔಷಧಿಗಳು ಮಾರಾಟ ಆಗ್ತಾ ಇದೆ. ನಕಲಿ ಪ್ರಿಸ್ಕ್ರಿಪ್ಷನ್ ಹಾವಳಿ ನೋಡಿ, ವೈದ್ಯರ ಅಧಿಕೃತ ಚೀಟಿ ಇಲ್ಲದೆ ಏನು ಬೇಕಾದರೂ ಯಾರೋ ಹೋಗಿ ಕೇಳಿದರೂ ಕೂಡ ಮಾತ್ರೆಗಳನ್ನು ಕೊಡ್ತಾ ಇದ್ದಾರೆ. ಅಥವಾ ಈ ಪ್ರಿಸ್ಕ್ರಿಪ್ಷನ್ಗಳನ್ನು ಬಳಸಿ ಅಪಾಯಕಾರಿ ಔಷಧಿಗಳನ್ನು ಆರ್ಡರ್ ಮಾಡಲಾಗ್ತಾ ಇದೆ. ನಕಲಿ ಅಥವಾ AI ರಚಿತ ಔಷಧಿಗಳ ದುರುಪಯೋಗ ಆಗ್ತಿದೆ. ಅಂದರೆ ಆ್ಯಂಟಿಬಯೋಟಿಕ್ ಹಾಗೆ ಚಟ ಉಂಟು ಮಾಡುವಂತಹ ಔಷಧಿಗಳು ಸುಲಭವಾಗಿ ದುರುಪಯೋಗವಂಥ ಆತಂಕ ಇದೆ. ನೋಡಿ, ಗುಣಮಟ್ಟದ ಕೊರತೆ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಅಂದರೆ ಸರಿಯಾದ ತಾಪಮಾನದಲ್ಲಿ ಸಂಗ್ರಹಿಸದ ಮತ್ತು ನಕಲಿ ಔಷಧಿಗಳು ಗ್ರಾಹಕರಿಗೆ ತಲುಪುವ ಅಪಾಯ ಇರುತ್ತೆ. ಅದಲ್ಲದೆ ರೋಗಿ ಮತ್ತು ಫಾರ್ಮಸಿಸ್ಟ್ ನಡುವೆ ನೇರ ಸಂಪರ್ಕ ಇಲ್ಲಿ ಇರೋದಿಲ್ಲ. ಇನ್ನು ಸಣ್ಣ ವ್ಯಾಪಾರಿಗಳ ಹೊಟ್ಟೆಯ ಮೇಲೆ ಹೊಡೆತ ಬೀಳ್ತಾ ಇದೆ. ಈ ಆನ್ಲೈನ್ ಕಂಪನಿಗಳು ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ಳೋಕೆ 20-60% ಭಾರಿ ಡಿಸ್ಕೌಂಟ್ ಕೊಡ್ತಾ ಇದ್ದಾವೆ. ಇದರಿಂದಾಗಿ ಗ್ರಾಹಕರು ಏನು ಮಾಡ್ತಾರೆ, ಆನ್ಲೈನ್ ಕಡೆ ಮುಖ ಮಾಡಿದ್ದಾರೆ. ಈ ನಂಬಿಕಸ್ಥ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮೆಡಿಕಲ್ ಶಾಪ್ಗಳು ಇದರಿಂದ ಮುಚ್ಚುವ ಹಂತಕ್ಕೆ ಹೋಗ್ತಾ ಇದ್ದಾವೆ. ಕಾರ್ಪೊರೇಟ್ ಕಂಪನಿಗಳ ಏಕಾಧಿಪತ್ಯ ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಪರಿಸ್ಥಿತಿ ಹೆಂಗಿದೆ, ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶ್ರೀಧರ್ ಇದ್ದಾರೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ. ಶ್ರೀಧರ್, ಇವತ್ತು ಬಹುತೇಕವಾಗಿ ಮೆಡಿಕಲ್ ಶಾಪ್ಗಳು ಬಂದ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಬೆಳಗಾವಿಯಲ್ಲಿ ನೋಡ್ತಾ ಇದ್ರೆ ಮಿಶ್ರ ಪ್ರತಿಕ್ರಿಯೆನ ಅಥವಾ ಸಂಪೂರ್ಣವಾಗಿ ಬಂದ್ ಆಗಿದಾವ, ಅವರ ಬೇಡಿಕೆಗಳು ಏನೇನು ಅಂತ ಹೇಳಿ. ಪ್ರಭು, ದೇಶಾದ್ಯಂತ ಇವತ್ತು ಏನು ಔಷಧಿ ಅಂಗಡಿಗಳ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಈಗ ಏನಂದರೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಪ್ರಭು, ಈಗ ನಾವು ಬೆಳಗಾವಿಯ ಏನು BIMS ಆಸ್ಪತ್ರೆ ಮುಂಭಾಗದಲ್ಲಿದ್ದೀವಿ, ನಾನು ತೋರಿಸ್ತಾ ಇದ್ದೀವಿ. ಬೆಳಗಾವಿ BIMS ಆಸ್ಪತ್ರೆ ಆವರಣದಲ್ಲಿ ಏನಿದೆ ಅಂದರೆ ಜನೌಷಧಿ ಕೇಂದ್ರದ ಆರಂಭ ಇರ್ತಕ್ಕಂಥದ್ದು. ಅದರ ಜೊತೆಗೆ BIMS ಆಸ್ಪತ್ರೆ ಮುಂಭಾಗದಲ್ಲಿರ್ತಕ್ಕಂಥ ಏನು ಮೆಡಿಕಲ್ ಶಾಪ್ ಏನಿದೆ ಅದು ಬಂದಾಗಿರ್ತಕ್ಕಂಥದ್ದು. ಅಂದರೆ ಸಣ್ಣ ಏನು ಮೆಡಿಕಲ್ ಶಾಪ್ಗಳಾಗಿದ್ದಾವೆ ಅಥವಾ ಖಾಸಗಿ ಮೆಡಿಕಲ್ ಶಾಪ್ಗಳಿದ್ದಾವೆ ಅವು ಸಂಪೂರ್ಣವಾಗಿ ಬಂದಾಗಿದ್ದಾವೆ. ಬಂದ್ ಮಾಡುವ ಮೂಲಕ ಈ ಒಂದು ಪ್ರತಿಭಟನೆಗೆ ಏನಂದರೆ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಕಾರ್ಪೊರೇಟ್ ಕಂಪ್ನಿಗಳ ಅಡಿಯಲ್ಲಿರ್ತಕ್ಕಂಥ ಔಷಧಿ ಅಂಗಡಿಗಳೇನಿದ್ದಾವೆ ಅವು ಕೂಡ ಆರಂಭ ಆಗಿರ್ತಕ್ಕಂಥ ಅವು ಕೂಡ ಬಂದಾಗಿಲ್ಲ. ಪ್ರಭು, ನಾನು ತೋರಿಸ್ತಾ ಇದ್ದೀನಿ. ಆ ಕಾರ್ಪೊರೇಟ್ ಕಂಪ್ನಿಗೆ ಸೇರಿದಂಥ ಔಷಧಿ ಅಂಗಡಿಗಳು ಕೂಡ ಏನಂದರೆ ಆರಂಭ ಆಗಿರ್ತಕ್ಕಂಥದ್ದು.
ಅಂದರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಔಷಧಿ ಅಂಗಡಿಗಳ ಬಂದ್ಗೆ ಏನು ಪ್ರತಿಭಟನೆ ಕರೆ ಕೊಡಲಾಗಿತ್ತು. ಕರೆಗೆ ಈಗ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರಿಂದ ಅವರು ಈಗ ಬಂದ್ ಮಾಡಿರ್ತಕ್ಕಂಥದ್ದು. ಯಾರೆಲ್ಲ ಮೆಡಿಕಲ್ ಶಾಪ್ಗಳಿದಾವೆ, ಖಾಸಗಿ ಮಾಲೀಕತ್ವ ಮೆಡಿಕಲ್ ಶಾಪ್ ಇದಾವೆ, ಅವೆಲ್ಲವೂ ಕೂಡ ಬಂದ್ ಮಾಡಲಾಗಿದೆ. ಯಾಕಂದರೆ ಆನ್ಲೈನ್ನಲ್ಲಿ ಔಷಧಿಗೆ ಪೂರೈಕೆ ಮಾಡೋದ್ರಿಂದ ಪ್ರಮುಖವಾಗಿ ಅಂದರೆ ಈ ಒಂದು ಔಷಧಿ ಅಂಗಡಿಗಳು ಬಂದಾಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಜೊತೆಗೆ ಗ್ರಾಹಕರಿಗೂ ಕೂಡ ಏನಂದರೆ ಈ ಒಂದು ಔಷಧಿ ಪೂರೈಕೆಯಲ್ಲಿ ಕೂಡ ಒಂದಿಷ್ಟು ಪ್ರಮುಖವಾಗಿ ಸಾಕಷ್ಟು ಲೋಪಗಳಾಗುವಂಥ ಸಾಧ್ಯತೆ ಇದೆ, ನಕಲಿ ಔಷಧಿ ಪೂರೈಕೆ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಹಲವು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಬಹುಪಾಲು ಈ ಒಂದು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಆಸ್ಪತ್ರೆ ಆವರಣದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಕಡೆ ಖಾಸಗಿ ಮೆಡಿಕಲ್ ಶಾಪ್ಗಳು ಬಂದಾಗಿದ್ದರೆ ಕಾರ್ಪೊರೇಟ್ ಕಂಪ್ನಿ ಆಗಿರ್ಬೋದು, ಚೈನ್ ಲಿಂಕ್ ಇರ್ತಕ್ಕಂಥ ಮೆಡಿಕಲ್ ಶಾಪ್ಗಳಿಂದ ಅವು ಆರಂಭ ಇರ್ತಕ್ಕಂಥದ್ದು. ಜೊತೆಗೆ ಆಸ್ಪತ್ರೆ ಆವರಣದಲ್ಲಿ ಏನಿದಾವೋ ಆ ಒಂದು ಮೆಡಿಕಲ್ ಶಾಪ್ಗಳು ಕೂಡ ಏನಂದರೆ 24/7 ಮೆಡಿಕಲ್ ಶಾಪ್ಗಳು ಅವು ಕೂಡ ಆರಂಭವಾಗಿದ್ದಾವೆ. ಹಾಗಾಗಿ ದೇಶಾದ್ಯಂತ ಕರೆ ಕೊಟ್ಟಿರ್ತಕ್ಕಂಥ ಬಂದ್ಗೆ ಬೆಳಗಾವಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು ಪ್ರಭು. ಅಂದರೆ ಶ್ರೀಧರ್, ಈಗ ರೋಗಿಗಳಿಗೆ ಅಲ್ಲಿ ಸಮಸ್ಯೆ ಆಗ್ತಿದೆಯಾ? ಯಾಕಂದರೆ ಡಾಕ್ಟರ್ಗಳು ರೆಫರ್ ಮಾಡ್ತಾರೆ ಮತ್ತು ಕೆಲವೊಬ್ಬರಿಗೆ ಡೈಲಿ ರುಟೀನ್ ಇರುತ್ತೆ, ಅಲ್ಲಿ ಕೆಲವೊಂದಿಷ್ಟು ಮಾತ್ರೆಗಳು ಹಾಗೆ ಕೆಲವೊಂದಿಷ್ಟು ಮೆಡಿಕಲ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳೋದು, ಅಂದರೆ ಖಂಡಿತ ಅಲ್ಲಿ ಸಮಸ್ಯೆ ಆಗ್ಬೋದಲ್ವಾ? ಪ್ರಭು, ಖಂಡಿತವಾಗಿ ನಗರ ಪ್ರದೇಶದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಜನರಿಗೆ ಆಗೋದಿಲ್ಲ. ಆದರೆ ಒಂದಿಷ್ಟು ಖಾಸಗಿ ಮೆಡಿಕಲ್ ಶಾಪ್ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಪೊರೇಟ್ ಕಂಪ್ನಿ ಮೆಡಿಕಲ್ ಶಾಪ್ಗಳಲ್ಲಿ ಒಂದಿಷ್ಟು ರಶ್ ಹೆಚ್ಚಾಗಬಹುದು. ಆದರೆ ಗ್ರಾಮೀಣ ಪ್ರದೇಶಗಳಾಗಿರ್ಬೋದು, ಇಲ್ಲಿ ಏನಂದರೆ ಸಮಸ್ಯೆ ಆಗುತ್ತೆ. ಅಲ್ಲಿ ಜನರು ಪರದಾಡುವಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು, ಅಲ್ಲಿ ಒಂದು ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಗ್ರಾಮೀಣ ಪ್ರದೇಶಗಳಾಗಿರ್ಬೋದು, ಹೋಬಳಿ ಮಟ್ಟದಾಗಿರ್ಬೋದು, ಪಟ್ಟಣಗಳಲ್ಲಿ ಈ ರೀತಿಯ ಕಾರ್ಪೊರೇಟ್ ಕಂಪ್ನಿ ಮೆಡಿಕಲ್ ಶಾಪ್ಗಳಿಲ್ಲ. ನಗರ ಪ್ರದೇಶಗಳಲ್ಲಿ ಮಾತ್ರ ಈ ರೀತಿ ಕಾರ್ಪೊರೇಟ್ ಕಂಪ್ನಿ ಮೆಡಿಕಲ್ ಶಾಪ್ಗಳು ಪೈಪೋಟಿಗಳಿದಂತೆ ಹತ್ತಾರು ಒಂದು ಕಂಪ್ನಿಗಳು ತಮ್ಮ ಬ್ರಾಂಚ್ಗಳನ್ನು ಓಪನ್ ಮಾಡಿದ್ರಿಂದ ಇಲ್ಲಿ ಸಮಸ್ಯೆ ಆಗೋದಿಲ್ಲ ಪ್ರಭು. ಅದರಿಂದ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಏನಿದೆ ಈ ಸಮಸ್ಯೆ ಕಂಡು ಬರಲಿದೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.